ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಡಿ ಮಾರ್ಟ್ಗೆ ಹೋಗ್ತಾ ಇರೋದು ನಾವಿವತ್ತು. ಮಂತ್ಲಿ ಗ್ರೋಸರಿನ ಪರ್ಚೇಸ್ ಮಾಡೋದಕ್ಕೆ ನಾವು ಡಿ ಮಾರ್ಟ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಡಿ ಮಾರ್ಟ್ಗೆ ಹೊರಟಿದ್ದೀವಿ. ಮಂತ್ಲಿ ಒನ್ಸ್ ನಾವು ಏನಾದರೂ ನಮಗೆ ಗ್ರೋಸರೀಸ್ ಬೇಕು, ಇಲ್ಲ ಏನಾದರೂ ಒಂದು ಕ್ಲಾತ್ ಥಿಂಗ್ಸ್ ಏನಾದರೂ ಬೇಕಂದ್ರೂ ಕೂಡ ನಾವು ಡಿ ಮಾರ್ಟ್ಗೆ ಹೋಗೋದು. ನಮಗೆ ನಿಯರ್ ಬೈಯಲ್ಲೇ ಇದೆ. ಹಾಗಾಗಿ ನಾವು ಸ್ವಲ್ಪ ಲೇಟಾಗೇ ಹೊರಟ್ವಿ. ಮತ್ತು ಸಂಜೆ ಹಸ್ಬೆಂಡ್ ಆಫೀಸಿಂದ ಬಂದಾದಮೇಲೆ ನಾವು ಹೊರಟಿದ್ದು, ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. 8 o'clockಗೆ ಹೊರಟ್ವಿ. ಅದು ಬೇರೆ ಈಗ ಗೊತ್ತಿದೆ ಅಲ್ವಾ, ಸಂಜೆ ಟೈಮೆಲ್ಲ ಟ್ರಾಫಿಕ್, ಹಾಗಾಗಿ ಸ್ವಲ್ಪ ಲೇಟಾಗೇ ಹೊರಟ್ವಿ. ಫೈನಲಿ ನಾವು ರೀಚ್ ಆದ್ವಿ. ನಮ್ಮ ದಕ್ಷಿಗೆ ಒಂದು ಬೇರೆ ಕ್ಲಾತ್ಸ್ ಹಾಕ್ಕೊಳ್ಳೋ ಅಂತ ಕೊಟ್ಟಿದ್ದೀನಿ. ಅವನಿಷ್ಟು ಹಠ ಮಾಡಿ ಇಲ್ಲ ನಂಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಅವ್ನು ಇಷ್ಟಪಟ್ಟು ಇದನ್ನೇ ಹಾಕ್ಕೊಂಡಿದ್ದಾನೆ. ಒಂದು ವೇಳೆ ಅವನು ನಾನು ಬರೋದು ಇಲ್ಲ, ನನಗೆ ಈ ಡ್ರೆಸ್ ಆದ್ರೇ ಬರ್ತೀನಿ ಅನ್ನೋ ರೇಂಜಿಗೆ ಹಠ ಮಾಡ್ತಿದ್ದೆ. ಸೊ ಹಾಗಾಗಿ ಸರಿ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇದೇ ಡ್ರೆಸ್ಸಲ್ಲೇ ಕರ್ಕೊಂಬಂದಿದ್ದೀವಿ. ಅಷ್ಟು ಹಠ ಅವನಿಗೆ. ನೆಕ್ಸ್ಟು ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ವಿಡಿಯೋಸ್ನ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಬಂದಿದ್ದೆ ಲೇಟು. ಹಾಗಾಗಿ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಆಲ್ರೆಡಿ 10 o'clockಗೆಲ್ಲ ಅವರು ಕ್ಲೋಸ್ ಮಾಡಬೇಕು ಅಂತೆಲ್ಲ ಅನೌನ್ಸ್ ಮಾಡ್ತಿದ್ರು ಮೈಕಲ್ಲಿ. ಹಾಗಾಗಿ ನಾವು ಬೇಗ ಶಾಪ್ ಮಾಡಬೇಕಾಯಿತು. ನೋಡಿ, ಜನ ಕೂಡ ಕಡಿಮೆನೇ ಇದ್ದಾರೆ. ನಾರ್ಮಲಾಗಿ ಯೂಶ್ವಲ್ ಡೇಸಲ್ಲೆಲ್ಲ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜನನೇ ಇರ್ತಾರೆ. ಈಗೆಲ್ಲ ಅವರು ಯಾವುದೆಲ್ಲ ಆ ಕಡೆ ಈ ಕಡೆ ಆಗಿದೆ ಎಲ್ಲ ಕೂಡ ನೀಟಾಗಿ ಅದನ್ನೆಲ್ಲ ಅರೇಂಜ್ ಮಾಡ್ಕೋತಾಯಿದ್ರು, ಆರ್ಗನೈಸ್ ಮಾಡ್ತಿದ್ರು. ಹಾಗಾಗಿ ನಾನು ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ಕ್ವಿಕ್ಕಾಗಿ ತೊಗೊಳ್ಳೋ ಇದರಲ್ಲಿ ನಾನು ವಿಡಿಯೋಸ್ನ ತೊಗೊಳೋದಕ್ಕಾಗಲಿಲ್ಲ. ಫೈನಲಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಶಾಪ್ ಮಾಡ್ಕೊಂಡ್ವಿ. ಫೈನಲಿ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಬಿಲ್ ಕೌಂಟರ್ಗೆ ಹೋಗ್ಬಿಟ್ಟು ಅದು ಫೈನಲ್ ಬಿಲ್ನ ನಾವು ಮಾಡಿಸ್ಕೊಂಡು ಪೇ ಮಾಡಿ ಹೊರಟ್ರೆ ಆಗುತ್ತೆ. ನಾನು ಯಾಕೆ ಡಿ ಮಾರ್ಟ್ಗೆ ಬರ್ತೀನಿ ಅಂತ ಹೇಳಿದ್ರೆ, ಈಗ ಹೊರಗಡೆ ಎಲ್ಲ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲಿ ಸ್ವಲ್ಪ ಬೆಟರ್ ಅನಿಸುತ್ತೆ. ಈಗೆಲ್ಲ ತುಂಬ ಈ ಥರ ಏನೇನು ಆಫರ್ ಇದೆ, ಡಿ ಮಾರ್ಟ್ ಪ್ರೈಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಆಗೆಲ್ಲ ನಾವು ಹೋಗಿ ಪರ್ಚೇಸ್ ಮಾಡೋದ್ರಿಂದ ಸ್ವಲ್ಪ ನಮಗೂ ಕೂಡ ಸೇವಿಂಗ್ಸ್ ಆಗುತ್ತೆ. ಮತ್ತೀಗ ಔಟ್ಸೈಡ್ ನಾವು ಒಂದೇ ಪ್ರಾಡಕ್ಟ್ ಏನಾದರೂ ತೊಗೋತೀವಿ ಅಂದಾಗ ಅದು ಏನಿದೆ ಅದ್ರದ್ದು ಪ್ರೈಸ್ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಅವ್ರು ₹1 ಕೂಡ ಆ ಕಡೆ ಈ ಕಡೆ ತೊಗೊಳ್ಳೋದಿಲ್ಲ. ಹಾಗಾಗಿ ನಮ್ಗೆ ಏನೇನು ಬೇಕು ಪ್ರತಿಯೊಂದು ಕೂಡ ನಾವು ಇಲ್ಲಿ ಡಿ ಮಾರ್ಟಲ್ಲಿ ತೊಗೊಳ್ಳೋದ್ರಿಂದ ಇವಾಗ ನಾರ್ಮಲ್ ಒಂದು ಪ್ರೈಸ್ಗಿಂತೂ ಡಿ ಮಾರ್ಟ್ ಪ್ರೈಸ್ ಒಂದು ₹10-20 ಆದರೂ ವೇರಿ ಮಾಡಿರ್ತಾರೆ. ಸೊ ಈ ಥರ ನಾವು ಗ್ರಾಸರೀಸ್ ಅಥವಾ ಏನಾದರೂ ಬೇಕಾಗಿರುವಂಥ ಮನೆ ಐಟಮ್ಸು ಇಲ್ಲ ಏನಾದರೂ ಬೇಕಂದ್ರೂ ಕೂಡ ಇಲ್ಲಿ ಪರ್ಚೇಸ್ ಮಾಡೋದು ನನಗೆ ಬೆಟರ್ ಅನಿಸುತ್ತೆ. ಹಾಗಾಗಿ ನಾನು ಮಂತ್ಲಿ ಒನ್ಸ್ ಬರ್ತಾ ಇರ್ತೀನಿ ಇಲ್ಲಿಗೆ. ಚಿಕ್ಕದಾಗಿರ್ಬೋದು, ದೊಡ್ಡ ಐಟಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಓಕೆ ಅನಿಸುತ್ತೆ ಇಲ್ಲಿ ಔಟ್ಸೈಡ್ ಕಂಪೇರ್ ಮಾಡಿದ್ರೆ. ನಿಯರ್ ಬೈ ಇರೋದ್ರಿಂದ ನಾನು ಆಲ್ಮೋಸ್ಟ್ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಾರಿ ಜಾಸ್ತಿ ಮನೆಗೆ ಏನಾದರೂ ಬೇಕು, ನಮಗೇನಾದರೂ ಬೇಕು ಅಂತ ತೊಗೋತಾ ಇದ್ದೆ. ಬಟ್ ಈ ಸರಿ ನನ್ನ ಮಗನ ಸ್ಕೂಲಿಗೆ ಸೇರಿಸಿರೋದ್ರಿಂದ ಲೇಟ್ ಆದರೆ ಬೇಗ ಎದ್ದು ಬೇಗ ಮಾಡೋಂತಹ ಈ ರವೆ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಮತ್ತು ಆಮೇಲೆ ಶಾವಿಗೆ ಉಪ್ಪಿಟ್ಟು, ಮತ್ತು ಚಪಾತಿಗೆ ಗೋಧಿ ಹಿಟ್ಟು, ಈ ಥರದ್ದೆಲ್ಲ ಬರೀ ನಮ್ಮ ದಕ್ಷಿಣ ನಾನು ತಲೆಯಲ್ಲಿಟ್ಕೊಂಡು ಅವನದೇ ಜಾಸ್ತಿ ನಾನು ಥಿಂಕ್ ಮಾಡಿ ಅವನಿಗೋಸ್ಕರನೇ ಜಾಸ್ತಿ ಶಾಪ್ ಮಾಡಿರೋದು ಈ ಸರಿ. ನಾನು ನಾರ್ಮಲ್ ಡೇಸಲ್ಲೆಲ್ಲ ನಾರ್ಮಲಾಗಿ ಮನೇಲಿ ಏನು ಖಾಲಿ ಆಗಿದೆ ಅದನ್ನು ನಾನು ಜಾಸ್ತಿ ತೊಗೊಳೋದಕ್ಕೆ ನೋಡ್ತಾ ಇದ್ದೆ. ಬಟ್ ಈ ಸರಿ ನಮ್ಮ ದಕ್ಷು ಸ್ಕೂಲಿಗೆ ಸೇರಿದ್ದಾನೆ, ಅವ್ನಿಗೇನು ಹೆಲ್ಪ್ ಆಗುತ್ತೆ, ಮತ್ತು ಆಮೇಲೆ ಅವನಿಗೆ ನಾನು ಲೇಟಾಗಿ ಎದ್ದು ಫುಡ್ ಮಾಡ್ಕೊಡೋಕ್ಕಾಗಿಲ್ಲ ಅಂದರೆ ಫಾಸ್ಟಾಗಿ ಮಾಡೋದಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಿ ಜಾಸ್ತಿ ಶಾಪ್ ಮಾಡಿರೋದು. ಫೈನಲಿ ನಮ್ಮದು ಕಂಪ್ಲೀಟ್ ಆಯಿತು ಶಾಪಿಂಗು. ಇನ್ನೇನು ಹೊರಡಬೇಕು. ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ರೀಚ್ ಆಗೋ ಅಷ್ಟರಲ್ಲಿ 10:30 ಆಯಿತು. ಮನೆಗೆ ಬಂದಮೇಲೆ ಇಷ್ಟೊತ್ತಲ್ಲ ಹೋಗೋದು, ಇನ್ನೂ ಸ್ವಲ್ಪ ಬೆಳಕಿದ್ದಂಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಗಾಡ್ತಿದ್ರು. ಸೊ ಹಾಗಾಗಿ ನಾನು ಕೂಡ ಸ್ಮೈಲ್ ಮಾಡ್ತಿದ್ದೆ. ಡಿ ಮಾರ್ಟ್ಗೆ ಹೋಗಿ ಬರೋ ಅಷ್ಟರಲ್ಲಿ 10:30 ಆಗೋಗಿದೆ. ಏನೇನು ಶಾಪಿಂಗ್ ಮಾಡಿದ್ವಿ ಅಲ್ಲಿ ವಿಡಿಯೋ ತಗೊಳ್ಳೋದಕ್ಕಾಗಲಿಲ್ಲ. ನೋಡಿ, ನಾವಿನ್ನೂ ಬಂದಿಲ್ಲ, ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಎದ್ದು ಕೂತಿದ್ದಾರೆ. ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟು ಕಿಚನ್ ಐಟಮ್ಸು ಈ ಥರ ಪ್ಯಾಕ್ ಮಾಡಿಸ್ಕೊಂಡಿದ್ದೀನಲ್ವ, ಇದನ್ನ ತೋರಿಸ್ತೀನಿ. ಆಲ್ಮೋಸ್ಟ್ ಎಷ್ಟಾಯ್ತು ಮಮ್ಮ ಕೊಡಿ? ಕರೆಕ್ಟಾಗಿ 4,659 rupees ಆಯಿತು. ಏನೇನು ತೊಗೊಂಡೆ ಅಂದರೆ, ಇದು ಅವಲಕ್ಕಿ. ಮಂತ್ಲಿ ಒನ್ಸ್ ಹೋಗ್ತೀವಿ ನಾವು ಡಿ ಮಾರ್ಟ್ಗೆ. ಇದು ಬೇಸನ್. ನಮ್ಮ ಮನೇಲಿ ಜಾಸ್ತಿ ಬಜ್ಜಿ ಬೋಂಡಗಳು ಮಾಡ್ತಾ ಇರ್ತಾರೆ, ಹಾಗಾಗಿ ಇದನ್ನು ಕೂಡ 2 kg, ಇನ್ನು 20 grams ಕಡಿಮೆ 2 kg ತೊಗೊಂಬಂದಿರೋದು. ಮತ್ತು ಬೆಲ್ಲ ಏನಾದರೂ ಸ್ವೀಟ್ ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು 1 kg 394 grams ಇದನ್ನು ಕೂಡ ತೊಗೊಂಬಂದೆ.
ಇದು ಆಲ್ಮೋಸ್ಟ್ 100 ರೂಪಿ. ಇದು ರೇಟಾಗಿದ್ದಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು 2 kgs ತೊಗೊಂಡಿದ್ದೀನಿ. ಇದು ಕೂಡ 87 ರೂಪೀಸ್. ನೆಕ್ಸ್ಟು ಕಡಲೆಕಾಳು 1 kg 390 ಗ್ರಾಮ್ಸ್ ಇದೆ, 116 ರೂಪೀಸ್. ಶುಗರ್ 2 kgs, ಇದು 100 ಗ್ರಾಮ್ ಕಡಿಮೆ ಇದೆ, 86 ರೂಪೀಸ್. ನೆಕ್ಸ್ಟ್ ಬಟಾಣಿ ಕಾಳು 56 ರೂಪೀಸ್. ಇದು 100 ಗ್ರಾಮ್ಸ್ ಕಡಿಮೆ kg ಇದೆ. ಇದು 1 kg 416 ಗ್ರಾಮ್ಸ್ ಇದೆ, 147 ರೂಪೀಸ್. ಇವಾಗ ನಮ್ಮ ಅಪ್ಪನ ಹತ್ರ ಸ್ನ್ಯಾಕ್ಸ್ ತರಿಸಿದ್ದಲ್ವಾ, ಕಾಂಗ್ರೆಸ್ ಕಡಲೆ ಬೀಜ ತರಿಸಿದ್ದೀನಲ್ವ, ಇದು ಮೊಳಕೆ ಕಟ್ಬಿಟ್ಟು ಇದಕ್ಕೆ ಚಾಟ್ಸ್ ಥರ ಮಾಡ್ತಾರಲ್ವ, ಆ ಥರ ಮಾಡೋಣ ಅಂತ ಮನೇಲಿ ಇನ್ನೂ ಸ್ವಲ್ಪ ಇದ್ದಾವೆ. ಆದರೂ ಕೂಡ ಚಾಟ್ಸ್ ಥರ ಮಾಡಿಬಿಟ್ಟು ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತಲ್ಲ, ಸೊ ಹಂಗಾಗಿ ತರಿಸಿದ್ದೀನಿ. ಇದು ಗೋಧಿ ಹಿಟ್ಟು 4 kgs ಇದೆ, 134 ರೂಪೀಸ್. ವರ್ತ್ ಅನ್ನಿಸ್ತು. ಇಲ್ಲಿ ನಮ್ಮ ದಕ್ಷುಗೆ ಪೂರಿ ಚಪಾತಿ ಏನಾದರೂ ಮಾಡ್ಕೊಳ್ಬೋದು ಅಂತ. ಮತ್ತು ಕಡಲೆಬೇಳೆ ಕೂಡ ಮನೇಲಿತ್ತು, ಇನ್ನೂ ಒಂದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಇದು ಕೂಡ 890 ಗ್ರಾಮ್ಸ್ ತೊಗೊಂಡಿದ್ದೀನಿ, 75 ರೂಪೀಸ್. ನೆಕ್ಸ್ಟು ತೊಗರಿಬೇಳೆ ತೊಗೋಬೇಕಿತ್ತು, ಬಟ್ ತುಂಬ ಚಿಕ್ಕದಾಗಿತ್ತು ತೊಗರಿಬೇಳೆ. ಇಲ್ಲಿ ಅಂಗಡಿಲೇ 120 ರೂಪೀಸ್ಗೆ ಚೆನ್ನಾಗಿರೋಂಥ ಬೇಳೆನೇ ಬರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಮಸೂರ ದಾಲ್ನ ತೊಗೊಂಡಿದ್ದೀನಿ. ಎಷ್ಟು 131 ರೂಪೀಸು. ಹತ್ತತ್ರ ನೋಡಿ 1 kg 488 ಗ್ರಾಮ್ಸ್ ಇದೆ. ಅಷ್ಟೇ ಪ್ಯಾಕ್ ಮಾಡಿದ್ದದು. ಅದು ಎಲ್ಲ ಫುಲ್ಲು ಕಿಚನ್ದೇನೆ ಐಟಮು. ಮತ್ತಿದು ಸೇವಿಯನ್ ವೆರ್ಮಿಸೆಲಿ, ಇದು ಒಂದು ತೊಗೊಂಡೆ. ಇದು 95 ರೂಪೀಸ್, 20 ರೂಪೀಸ್ ಏನೋ ಆಫ್ ಇತ್ತು. ಇದು ಏನಾದರೂ ಉಪ್ಪಿಟ್ಟು ಥರ ಮಾಡ್ಕೊಳ್ಳೋಣ ನಮ್ಮ ದಕ್ಷುಗೆ ಅಂತಲೇ ಇದನ್ನ ತೊಗೊಂಡಿದ್ದು. ಮತ್ತು ಪಲಾವ್ಗೆಲ್ಲ ಹಾಕೋದಕ್ಕೆ ಕಸೂರಿ ಮೇಥಿ, ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡೆ. ಇದು ಕೂಡ ಕಡಿಮೆನೇ ಇತ್ತು ಅಲ್ಲಿ. ಎಷ್ಟು 56 ರೂಪೀಸ್ ಏನೋ ಇತ್ತು. ಇದರಲ್ಲಿ 89 ರೂಪೀಸ್ ಇದೆ. ಜೀರಿಗೆ ಅಂತೂ ತುಂಬ ರೇಟಪ್ಪ, 92 ರೂಪೀಸ್. ಇದು 200 ಗ್ರಾಮ್ಸ್ಗೆ ಏನು 10 ರೂಪೀಸ್ ಏನೋ ಆಫರ್ ಇತ್ತು ಅಷ್ಟೇ, 80 ರೂಪೀಸ್ ಏನೋ ಪೇ ಮಾಡಿದ್ದೀವಿ ನಾವು. ಮತ್ತು ಪಲಾವ್ಗೆಲ್ಲ ಸೋಯಾಬೀನ್ ಹಾಕೋಣ, ನನಗಿಷ್ಟ ಆಗೋದಿಲ್ಲ, ಬಟ್ ಇದು ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನಮ್ಮ ದಕ್ಷಿಗೆ ಮಾಡಿಕೊಡೋಣ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ನಾವು ಯಾವಾಗಲೂ ಕೂಡ ಟಾಟಾ ಇಲ್ಲಾಂದರೆ ಆಶೀರ್ವಾದ್ ಸಾಲ್ಟ್ ಅಷ್ಟೇ ಯೂಸ್ ಮಾಡೋದು, ಸೊ ಹಾಗಾಗಿ ಟಾಟಾ ಸಾಲ್ಟ್ ತೊಗೊಂಡ್ಬಂದಿದ್ದೀನಿ. ಮತ್ತು ನಮ್ಮ ದಕ್ಷುದು ಕ್ರೀಮ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಬೇಬಿ ಜೆಂಟಲ್ ಕ್ರೀಮ್ನ ಯೂಸ್ ಮಾಡೋದು ನಾನು, ಸೊ ಹಾಗಾಗಿ ಇದು ಕೂಡ 100 ml ಇದೆ. ಇದು 215 ರೂಪೀಸ್ ಆಫರಲ್ಲಿ, ಅಂದರೆ ಡಿಮಾರ್ಟ್ ಪ್ರೈಸು 200 ರೂಪೀಸ್ ಇತ್ತು. ಮತ್ತು ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಬೇಜಾರಾದಾಗ ಎಲ್ಲ ನಮ್ಮ ದಕ್ಷಿಗೆ ಬಾಕ್ಸ್ಗೆ ಹಾಕೋದಕ್ಕಾಗಿರ್ಬೋದು, ಏನಕ್ಕಾದರೂ ಚೆನ್ನಾಗಿರುತ್ತೆ. ಮತ್ತು ಮನೇಲಿ ಈಗ ಏನಾದ್ರು ಸ್ನ್ಯಾಕ್ಸ್ ಮಾಡಬೇಕು ಸಡನ್ನಾಗಿ ಅಂದಾಗ ಪೂರಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾನು ಮನೇಲೇ ಚಿರುಮುರಿ ಥರ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ತೊಗೊಂಡ್ಬಂದಿದ್ದೀನಿ. ಇದನ್ನು ಕೂಡ ಇದು ಬೈ 1 get 1 ಇತ್ತು. ನಾನು ಅರ್ಧ kgದು 1 ಪ್ಯಾಕ್ ಮಾತ್ರ ತೊಗೊಂಡೆ, 174 ರೂಪೀಸ್ಗೆ ಬೈ 1 get 1. ನಾನು ಇದರಲ್ಲಿ 1 ಮಾತ್ರ ಪಿಕ್ ಮಾಡಿದ್ದೀನಿ. ನೆಕ್ಸ್ಟು ಪೂರಿ 50 ರೂಪೀಸ್. ಇದು ಔಟ್ಸೈಡ್ ತೊಗೊಂಡ್ರು ಅಷ್ಟೇ, ಅಲ್ಲಿ ತೊಗೊಂಡ್ರು ಅಷ್ಟೇ, ಬಟ್ ಚೆನ್ನಾಗಿದೆ ಅನಿಸ್ತು, ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡೆ. ಪುಳಿಯೋಗರೆ ಪ್ಯಾಕ್, ಇದು ಕೂಡ ಲೇಟಾಗಿ ಎದ್ದಾಗ ನಮ್ಮ ದಕ್ಷುಗೆ ಅಡುಗೆ ಮಾಡೋದಕ್ಕೆ ಪುಳಿಯೋಗರೆ ಚಿತ್ರಾನ್ನ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನೇ ತೊಗೊಂಡಿದ್ದೆ. ನೆಕ್ಸ್ಟು ಸಾಸಿವೆ ಖಾಲಿಯಾಗಿತ್ತು, ಸೊ ಸಾಸಿವೆನ ತೊಗೊಂಡೆ. ನೆಕ್ಸ್ಟು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಸ್ಕ್ರಬ್ಬರ್, ಇದು ಕೂಡ ಎಷ್ಟು ಜಸ್ಟ್ 22 ರೂಪೀಸ್. ಇದು ವೀಲ್ ಬಟ್ಟೆ ವಾಶ್ ಮಾಡೋದಕ್ಕೆ. ಇತ್ತೀಚೆಗೆ ನಾವು ಈ ಮನೆಗೆ ಬಂದಾಗಿಂದ ನಾವು ವಾಷಿಂಗ್ ಮಿಷಿನ್ನ ಕಡಿಮೆ ಯೂಸ್ ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಓನರ್ 2500 ಬಿಲ್ ಕೊಡ್ತಿದ್ದಾರೆ. ಈ ಏರಿಯಾದಲ್ಲಿ ಅಷ್ಟೇ ಅನಿಸುತ್ತೆ ಹೆವಿ ಬಿಲ್ ಪೇ ಮಾಡಬೇಕು ವಾಟರ್ಗೋಸ್ಕರ. ಹಂಗಾಗಿ ನಾವು ಬಟ್ಟೆನ ಹ್ಯಾಂಡಲ್ಲಿ ವಾಶ್ ಮಾಡ್ತಿದ್ದೀವಿ. ಹಾಗಾಗಿ ಸ್ವಲ್ಪ ನೈಟ್ ಟೈಮೇ ನೆನೆಸ್ಬಿಟ್ಟು ಇಟ್ಟರೆ ಎಷ್ಟೋ ಚೆನ್ನಾಗಿ ಬಟ್ಟೆ ಕ್ಲೀನ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ರೇರಾಗಿ ಯೂಸ್ ಮಾಡೋದು ಅಷ್ಟೇ ವಾಷಿಂಗ್ ಮಿಷಿನ್ನ. ಆಲ್ಮೋಸ್ಟ್ ಕೈಯಲ್ಲೇ ವಾಶ್ ಮಾಡೋದು, ಹಾಗಾಗಿ ವೀಲ್ನ ತೊಗೊಂಡ್ಬಂದಿದ್ದೀನಿ. ಇದು ಇರೋಣ ಈ ಕಡೆ. ನೆಕ್ಸ್ಟು
ತುಂಬಾ ತೊಗೊಂಬಂದಿದ್ದೀವಿ ಶುಂಠಿ, ಬಟ್ ಆದರೂ ನನ್ನ ಹಸ್ಬೆಂಡ್ ಇದನ್ನು ಒಂದಿರಲಿ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ತುಂಬ ಹುಡುಕಿದ್ವಿ, ಆಚಿ ಚಿಕನ್ ಮಸಾಲ ನಮಗೆ ಕೊನೆಗೂ ಸಿಗಲೇ ಇಲ್ಲ. ಇನ್ನು ಬೇಕಾಗುತ್ತೆ ಏನಕ್ಕಾದ್ರು ಅಂತ ಹೇಳ್ಬಿಟ್ಟು ನಾವು ಈಸ್ಟರ್ನ್ ಅವ್ರಿಗೆ ತೊಗೊಂಡ್ವಿ. ನೋಡೋಣ, ಟ್ರೈ ಮಾಡಬೇಕು. ನಾವು ಯಾವಾಗಲೂ ಆಚಿ ಯೂಸ್ ಮಾಡೋದು ತುಂಬ ಇಷ್ಟ ನನಗೆ. ಇದು ನೋಡ್ಬೇಕು, ಟ್ರೈ ಮಾಡಬೇಕು. ಆವಾಗಲೇ ತೊಗೊಂಡಿದ್ದು ಕಲ್ಲುಪ್ಪು, ಇದು ಪುಡಿ ಉಪ್ಪು, ಇದು ಟಾಟಾ ಸಾಲ್ಟ್. ಇದು ನಾವು ಇದನ್ನೇ ಯೂಸ್ ಮಾಡೋದು, ಇಲ್ಲಾಂದರೆ ಆಶೀರ್ವಾದ್. ಮತ್ತು ಇದು ರಸ್ಕ್. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರಸ್ಕ್ನ ತಿಂದುಬಿಟ್ರೆ ಒಂದು ಸ್ವಲ್ಪ ಎಷ್ಟೋ ರಿಲೀಫ್ ಆಗುತ್ತೆ. ನಮ್ಮ ದಕ್ಷು ಈ ಥರದ್ದು ತುಂಬ ಇಷ್ಟಪಡ್ತಾನೆ. ಸೊ ಹಾಗಾಗಿ 150 ರುಪೀಸ್ ಇದು. ಚೆನ್ನಾಗಿದೆ ಅನ್ನಿಸ್ತು. ಇದರಲ್ಲಿ 240 ಇದೆ MRP, ಬಟ್ ನಾವು 150 ಅಷ್ಟೇ ಪೇ ಮಾಡಿದ್ದು. ಚೆನ್ನಾಗಿದೆ ನೋಡಿ, 1 kg ಪ್ಯಾಕ್ ಇದು. ಮೈಸೂರು ಸ್ಯಾಂಡಲ್, ಯಾವುದು ಫೇಸ್ ವಾಶು, ಯಾವುದು ಬ್ರ್ಯಾಂಡ್ದಾಗಿರ್ಬೋದು, ಏನೂ ನನಗೆ ಸೆಟ್ ಆಗೋದಿಲ್ಲ. ನನಗೆ ಮೈಸೂರು ಸ್ಯಾಂಡಲ್, ನಾನು ಎಷ್ಟು ಚಿಕ್ಕ ಹುಡುಗಿಯಿಂದನೂ ಕೂಡ ಮೈಸೂರು ಸ್ಯಾಂಡಲ್ನ ಯೂಸ್ ಮಾಡಿರೋದು. ಈಗಲೂ ಮೈಸೂರು ಸ್ಯಾಂಡಲ್ಲೇ, ಬೇರೆ ಯಾವುದು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ಹಂಗಾಗಿ ಬೇರೆ ಯಾವುದ್ಯಾವುದೋ ಫೇಸ್ ವಾಶ್ಗಳನ್ನು ಯೂಸ್ ಮಾಡಿ ಫೈನಲಿ ಇದರಲ್ಲೇ ಇದ್ದೀನಿ, ಮೈಸೂರು ಸ್ಯಾಂಡಲ್. ಮತ್ತು ಇದೆಲ್ಲ ನಮ್ಮ ದಕ್ಷುಗೆ. ನಮ್ಮ ದಕ್ಷು ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಯ, ಹಂಗಾಗಿ ಪಾಪ್ಕಾರ್ನ್ ಬೇಕಮ್ಮ ಅಂತಿರ್ತಾನೆ. ಅವ್ನು ಕೇಳಿದಾಗ ಇದನ್ನ ಮಾಡಿಕೊಡ್ಬಿಟ್ರೆ ಒಂದು ಸ್ವಲ್ಪ ರಿಲೀಫು. ಅವಾಗ ತಿನ್ಕೊಂಡು ಸೈಲೆಂಟಾಗಿರ್ತಾನೆ. ಮತ್ತು ನನ್ನ ಹಸ್ಬೆಂಡ್ಗೆ ಈ ಥರದ ಹಪ್ಳಗಳು ಈ ಥರದ್ದೆಲ್ಲ ಸೈಡ್ಗಿದ್ರೇ ಅವ್ರಿಗೆ ಸ್ವಲ್ಪ ಊಟ ಇಳಿಯೋದು ಕೆಲವೊಂದು ಟೈಮು. ಹಾಗಾಗಿ ಹಪ್ಳಗಳು ಅವ್ರಿಗೋಸ್ಕರ ಅಂತಲೇ ತೊಗೊಂಡಿದ್ದು. ನೆಕ್ಸ್ಟ್ ತುಪ್ಪ. ನಮ್ಮ ದಕ್ಷು ಮತ್ತು ನಮ್ಮ ಖುಷಿ ಇಬ್ರಿಗೂ ಕೂಡ. ನಮ್ಮ ದಕ್ಷು ಖಾರ ಇದ್ರೆ ತಿನ್ನಲ್ಲ, ಹಾಗಾಗಿ ಅವನಿಗೂ ಹಾಕಬೇಕು. ಸೊ ಹಾಗಾಗಿ 2 ತೊಗೊಂಡಿದ್ದೀನಿ. ನಂದು ಮೈಸೂರು ಸ್ಯಾಂಡಲ್ ಆದರೆ ಇನ್ನು ಮಿಕ್ದವ್ರು ನಮ್ಮ ಮನೆಯವ್ರದ್ದು ಸಂತೂರ್. ಹಾಗಾಗಿ ಸಂತೂರ್ ಸೋಪ್ ಅವ್ರದ್ದು. ಪಾಪ ನಮ್ಮಮ್ಮ ಮಲಗ್ದಂಗೆ ಎದ್ದು ಕೂತಿದ್ದಾರೆ, ನನ್ನಿಂದ ಲೇಟಾಗಿ ಶಾಪಿಂಗ್ ಮಾಡ್ಕೊಂಡು. ಮತ್ತು ಇದೆಲ್ಲ ಎಕ್ಸೋ ಪಾತ್ರೆ ತೊಳೆಯೋದಕ್ಕೆ ಎಕ್ಸೋ ಬಾರ್ ತೊಗೊಂಬಂದಿದ್ದೀನಿ. ಇದು ಕೂಡ ತುಂಬ ಇದ್ದಾವೆ. ಇದು ಬಾಕ್ಸಲ್ಲಿ ಬರುತ್ತಲ್ವ, ಅದನ್ನೇ ತೊಗೊಂಬರ್ಬೋದು. ಬಟ್ ನಮ್ಮ ಅಜ್ಜಿ ಪಾತ್ರೆ ತೊಳೆಯೋದಕ್ಕೆ ಬಿಟ್ಬಿಟ್ರೆ ಫುಲ್ಲೆಲ್ಲ ನೀರು ಬಿಟ್ಬಿಟ್ಟು ಒಂದೇ ದಿನಕ್ಕೆ ಕರ್ಗೋಂಗೆ ಮಾಡಿಬಿಡುತ್ತೆ. ಹಂಗಾಗಿ ಇದು ಬೆಸ್ಟ್ ನಮ್ಮ ಮನೆಗೆ. ನಮ್ಮ ಅಜ್ಜಿ ಪಾತ್ರೆ ಒಂದು ನನಗೆ ಹೆಲ್ಪ್ ಮಾಡ್ಕೊಡ್ತಾರೆ, ಪಾಪ ಏನು ಬರೋದಿಲ್ಲ. ಹಾಗಾಗಿ ನಮ್ಮ ಅಜ್ಜಿ ಜಾಸ್ತಿ ನೆನೆಸ್ಬಿಡ್ತಾರೆ ಅನ್ನೋ ಒಂದು ರೀಸನ್ಗೆ ನಾನು ಈ ಥರ ಸೋಪ್ ಹಾಕ್ಬಿಟ್ರೆ ನೀಟಾಗಿ ವಾಶ್ ಮಾಡ್ತಾರೆ. ಇಲ್ಲ ಒಂದು ಬಾಕ್ಸಲ್ಲಿ ಬರುತ್ತಲ್ವ, ವಿನ್ ಬಾಕ್ಸ್, ಅದು ಏನಾದರೂ ಕೊಟ್ಬಿಟ್ರೆ ಎಲ್ಲ ಫುಲ್ ನೀರು ಹಾಕ್ಬಿಟ್ಟು ಕರಗಿಸ್ಬಿಡ್ತಾರೆ ನಮ್ಮ ಅಜ್ಜಿನ. ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ನನ್ನೇ ನೋಡ್ತಿದ್ದಾರೆ, ಏನು ಹೇಳ್ತಾವಲ್ಲ ಅಂತ. ನೆಕ್ಸ್ಟ್ ಅದೇನೆ ಬಟ್ಟೆ ವಾಶ್ ಮಾಡೋದಕ್ಕೆ ಇದೆಲ್ಲ ಸೋಪ್ಗಳು ಇಷ್ಟೇನೆ, ಇದು ಇದಾವೆ. ನೆಕ್ಸ್ಟ್ ಬ್ರಷು ಚೇಂಜ್ ಮಾಡ್ತಾ ಇರ್ತೀವಿ ಆಗಾಗ. ಸೊ ಹಾಗಾಗಿ 2 months ಇಲ್ಲ 1 monthly ಒನ್ಸು ಬ್ರಷ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ. ಹಾಗಾಗಿ ನೋಡೋಣ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು 160 ಇದೆ. ಬಟ್ ನಮಗೆ 110ಗೆ ಸಿಕ್ಕಿದ್ದು 4 ಬ್ರಷಸ್ ವಿತ್ ಕೋಲ್ಗೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಯಾವಾಗಲೂ ನಾವು ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಎಣ್ಣೆನೆ, ಬೇರೆ ಯಾವುದು ಯೂಸ್ ಮಾಡಲ್ಲ. 180 ರುಪೀಸ್ ಒಂದು ಪ್ಯಾಕ್ ಇದ್ದರೂ ಕೂಡ ನನ್ನ ಹಸ್ಬೆಂಡ್ಗೆ ಬೇರೆ ತೊಗೋಬಾ ಅಂತ ಹೇಳಿದ್ರು ಕೂಡ ಅವರು ಇದೇ ಬೇಕು ಅಂತಾರೆ. ಮುಂಚೆ ಎಲ್ಲ ಪುನೀತ್ ರಾಜ್ಕುಮಾರ್ ಫೋಟೋ ಎಲ್ಲ ಬರ್ತಿತ್ತಲ್ವ, ಆಗಿಂದನೂ ಕೂಡ ನಾವು ಗೋಲ್ಡ್ ವಿನ್ನರ್ನೇ ಯೂಸ್ ಮಾಡೋದು. ಚೆನ್ನಾಗಿದೆ. ಜ್ಯೂಸ್ ಕೊಡೋಗ್ಲಿ, ಅದು ಕೊಡು, ತೋರಿಸ್ತೀನಿ. ಚೆನ್ನಾಗಿರುತ್ತೆ. ಆಯಿಲ್ ಇದು ಜ್ಯೂಸ್ ಬಾಟಲ್ ಲಾಸ್ಟಲ್ಲಿ ಪಿಕ್ ಮಾಡ್ಕೊಂಡಿದ್ದು ನೋಡಿ. ಇದು ಯಾವುದು ಖಾಲಿ ಆಗಿಲ್ಲ, ಅವಾಗಲೇ ಜ್ಯೂಸ್ ಖಾಲಿ ಮಾಡಿಬಿಟ್ಟಿದ್ದಾರೆ ನೋಡಿ. ಜ್ಯೂಸ್ ಮತ್ತೆ ಸ್ವೀಟ್ ಫ್ಲವರ್ಸ್ ನಮ್ಮ ಮನೇಲಿರೋದು. ಇದು ನಮ್ಮ ದಕ್ಷು ಇಷ್ಟಪಟ್ಟು ತಗೊಂಡಿರೋದು ಅಂದರೆ ಇದು. ಇನ್ನು ಬಿಲ್ಲೇ ಮಾಡಿಸಿಲ್ಲ ನೋಡಿ. ನಾವು ತೊಗೊಂಬಂದಿನಿ ಎಷ್ಟೊತ್ತಾಯಿತು. ಇದೆಲ್ಲ ಬರೀ ಬುರ್ಗು, ಇದಿಷ್ಟೇನೆ ಇರೋದು ನೋಡಿ ವಾಟರ್ ಕಂಟೆಂಟು. ಅಲ್ಲಿ ಆಟಾಡ್ಕೋತೀನಿ ಅಂತ ಹಠ ಮಾಡ್ತಿದ್ದೆ. ಸರಿ ಅಂತ ಓಪನ್ ಮಾಡಿಕೊಟ್ವಿ ಬಿಲ್ ಮಾಡಿಸಿ ಒಂದು ಸ್ವಲ್ಪ ಮುಂದೆ ಹೋದ ನೋಡಿ, ಇಷ್ಟು ಚೆಲ್ಬಿಟ್ಟಿದ್ದಾನೆ ಅಲ್ಲೇ. ಆ ಡಿಮಾರ್ಟ್ ಒಳಗಡೆನೇ ಚೆಲ್ಬಿಟ್ಟಿದ್ದಾನೆ ನೋಡಿ. ಎಂಥ ಹುಡುಗ. ನನ್ನ ಮುಂಚೆನಾದರೂ ಅದು ಚೆಲ್ಲೋಗಿತ್ತೋ ಇಲ್ಲ ಏನಾದ್ರು ಒಂದು ಆಗಿದ್ರು ಎಕ್ಸ್ಚೇಂಜ್ ಮಾಡಿಕೊಂಡು ಇನ್ನೊಂದು ತಗೋಬೋದಿತ್ತು. ಈ ಥರನೇ ಅವನು ಏನಾದರೂ ಒಂದು ಕೊಡಿಸಿದ್ರೆ ಅದಕ್ಕೆ ವ್ಯಾಲಿಡಿಟಿ 1 day ಅಷ್ಟೇ, ಕಿತ್ತಾಳು ಮಾಡೋಡ್ಬೇಕು ಅಲ್ವೇನೋ. ಅದಕ್ಕೆ ಬರ್ತಾ ಇಲ್ಲ.
ಅಷ್ಟೇನೆ ತಗೋ. ಆಶಾ ಅಲ್ಲಿ ನೋಡು ಹಿಂದ್ಗಡೆ. ಇದೊಂದಿದೆ. ಮತ್ತೆ ನಮ್ಮ ಮನೇಲಿ ಜಾಸ್ತಿ ನಾವು ಮಾಡೋದು ಅಂದರೆ ಲೆಮನ್ ರೈಸ್, ಓಕೆನಾ. ಸೊ ಲೆಮನ್ ರೈಸ್ ತುಂಬ ಫ್ರೀಕ್ವೆಂಟಾಗಿ ನಮ್ಮ ಮನೇಲಿ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಸೈಡ್ಗೆ ಹೋಗೋಣ. ಹಾಗಾಗಿ ಲೆಮನ್ ಸ್ಕ್ವೀಸರ್ ಪ್ರೆಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದು 109 ರೂಪೀಸ್ ತೊಗೊಂಡೆ. ಮತ್ತು ಇನ್ನೊಂದು ಇದು ಇಂಪಾರ್ಟೆಂಟು, ನಮ್ಮ ದಕ್ಷುಗೆ ಕುಲ್ಫಿ ಮತ್ತು ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಏನಾದರೂ ಟ್ರೈ ಮಾಡೋಣ ಅವನಿಗೋಸ್ಕರ ಅಂತ ತೊಗೊಂಡಿದ್ದೀನಿ. ಇಷ್ಟೇ ಶಾಪಿಂಗ್ ಮಾಡಿದ್ದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಆಲ್.